ನಮಸ್ಕಾರ. ಏನು ನಿನ್ನೆ ರಾತ್ರಿ ಪಡಗೂರಲ್ಲಿ ಹುಲಿ ಸತ್ತಿದೆ. ಬಹಳ ನೋವಿನ ಸಂಗತಿ. ಯಾಕಂದರೆ ಈ ಥರ ಹುಲಿಗಳು ಚಾಮರಾಜ ಜಿಲ್ಲೆಯಲ್ಲಿ ಸುಮಾರು ಸಾಯ್ತಾ ಇದ್ದಾವೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ದು, ಸಫಾರಿ ಬೇಡ, ಕಾಡೊಳಗಡೆ ಯಾರೂ ಹೋಗೋದು ಬೇಡ, ಸಫಾರಿನ ನಿಲ್ಲಿಸಿ, ನಾವು ಕಾಡೊಳಗಡೆ ಹೋಗೋದು ಬೇಡ, ಅವು ಊರೊಳಗಡೆ ಬರೋದು ಬೇಡ ಅಂತ ಹೇಳ್ತಾ ಇದ್ರು ಸಹ ಈ ಅವೈಜ್ಞಾನಿಕ ಸರ್ಕಾರಗಳು, ಈ ಮಂತ್ರಿಗಳಿಗೆ ತಲೆ ಒಳಗೆ ಏನಿದೆ ಅಂತ ಗೊತ್ತಿಲ್ಲ. ಅಧಿಕಾರಿಗಳ ಮಾತು ಕೇಳ್ಕೊಂಡು ಇವರ ಲಾಭಕ್ಕೋಸ್ಕರ ಈ ಥರ ಪ್ರಾಣಿಗಳಿಗೆ, ರೈತರುಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು. ಒಂದು ಕಡೆ ಪ್ರಾಣಿಗಳು ಬಂದು ಸಾಯ್ತಾ ಇದ್ದಾವೆ, ಒಂದು ಕಡೆ ರೈತರಿಗೆ ತೊಂದರೆ ಆಗ್ತಾ ಇದೆ. ಇವೆರಡು ಲಾಭನ ನೀವು ಇದನ್ನ ಒಂದು ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಆ ದುಡ್ಡಿಂದ ಏನು ಸರ್ಕಾರ ಈ ಸಫಾರಿಯಿಂದನೇ ಬದುಕಬೇಕಾ? ಹಾಗಾಗಿ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು. ಇವ್ರಿಗೆ ಏನು ತಲೆ ಒಳಗಡೆ ಏನೂ ಇಲ್ಲ ಈ ಅರಣ್ಯ ಸಚಿವರಿಗೆ. ಹಾಗಾಗಿ ನನ್ನ ಫಸಲನ್ನ ಕಾಯ್ಕೊಳ್ಳೋಕೆ ನಾ ಫೆನ್ಸಿಂಗ್ ಹಾಕೊಂಡ್ರೆ ಆ ಹುಲಿ ಬಂದ್ರೆ ನನ್ನ ಮೇಲೆ ಆಯ್ತಪ್ಪ, ನನ್ನ ಮೇಲೆ ಕೇಸ್ ಹಾಕೋ. DFOಗೆ 7 ಲಕ್ಷ ಸಂಬಳ ಕೊಡ್ತೀವಿ, RFO ಕೊಡ್ತೀವಿ, ACFಗೆ, ಸುತ್ತ ಅರಣ್ಯ ಇಲಾಖೆ, PCCF, ಪ್ರಿನ್ಸಿಪಲ್ ಸೆಕ್ರೆಟರಿ, ಅರಣ್ಯ ಸಚಿವರಿಗೆ ನಿಮ್ಗೆಲ್ಲ ದುಡ್ಡು ಕೊಟ್ಕೊಂಡು ಸರ್ಕಾರ ಇಟ್ಕೊಂಡು ಯಾವ್ದಕ್ಕೊಬ್ರು ಸಚಿವರು ಮಾಡ್ಕೊಂಡು ಯಾವ್ದಕ್ಕಾಗಿ ನಾವು ಕೂತ್ಕೋಬೇಕು? ಮುಖ್ಯಮಂತ್ರಿಗಳೇ, ಅರಣ್ಯ ಸಚಿವರು ಇಟ್ಕೊಂಡ್ರೆ ಅದು ಫಸ್ಟ್ ರಾಜೀನಾಮೆ ಕೊಡಿಸಿ ಅವ್ರ ಕೈಲಿ. ಅನಂತರ ಇವ್ರು ಎಲ್ಲ ಮೇಲೆ ಕೇಸ್ ಹಾಕಿ. ಏನು 8 ಹುಲಿ ಸತ್ತಿದೆ ಇದುವರೆಗೆ ಚಾಮರಾಜನಗರದಲ್ಲಿ 8 ಹುಲಿ ಸತ್ತಿದೆ, 4 ಜನ ಮನುಷ್ಯ ಸತ್ತಿದ್ದಾರೆ. ಏನು ಹುಡುಗಾಟ ಆಡ್ತಾರೆ? ಹುಡುಗಾಟ ನೀವೆಲ್ಲ ಸರ್ಕಾರ. ರೈತರು ಸುಮ್ಮನೆ ಕೂತಾರೆ ಅಂತಾರೆ. ಈಗ ಆಗ ನನ್ನ ಬೆಳೆಗೆ ರಕ್ಷಣೆ, ಬೆಳೆ